ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕೇವಲ ರಾಜ್ಯ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿದೆ. ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣ ಕಾಲಿಟ್ಟಿದೆ, ಎಂಟ್ರಿ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಅಥವಾ ನಾಳೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಸಲ್ಲಿಸಿದ್ದಾರೆ ಧನಬಾದ್ ನಿವಾಸಿ ವಿನಯ್ ಕುಮಾರ್ ಸಿಂಗ್ ಅಂತ ಹೇಳಿ. ಈ ವಿನಯ್ ಕುಮಾರ್ ಸಿಂಗ್ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿನಯ್ ಪರ ವಕೀಲ ವರುಣ್ ಕುಮಾರ್ ಸಿಂಗ್ ವಾದವನ್ನು ಮಂಡನೆ ಮಾಡಲಿದ್ದಾರೆ. CJI ಸಂಜೀವ್ ಖನ್ನಾ ನೇತೃತ್ವದ ಪೀಠದ ಮುಂದೆ ಈ ಅರ್ಜಿ ಸಲ್ಲಿಕೆ ಆಗುತ್ತೆ. ಕರ್ನಾಟಕದ ಹನಿ ಟ್ರ್ಯಾಪ್ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಖ್ಯಾತಿ, ಸಾರ್ವಜನಿಕ ವಿಶ್ವಾಸ ಉಳಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಗಮನಿಸಬೇಕು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಖ್ಯಾತಿ ಇದೆಯಲ್ಲ, ಆ ಖ್ಯಾತಿಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸ ಉಳಿಸಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿ ನ್ಯಾಯಾಂಗ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನೋದನ್ನು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಬಹಳ ಅತ್ಯಗತ್ಯ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಯಾವಾಗ ಸಲ್ಲಿಕೆ ಆಗುತ್ತೆ ಅಂತ ಹೇಳಿದರೆ, ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಎದುರಾದಾಗ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಆ ಸಮಸ್ಯೆ ಬಾಧಿಸ್ತಾ ಇರಬೇಕಾದ್ರೆ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಇದನ್ನು ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಅಡಿಯಲ್ಲಿಯೇ ವಿಚಾರಣೆ ಮಾಡಬೇಕು ಅಂತ ಹೇಳಿ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಧನಬಾದ್ ನಿವಾಸಿಯವರು ಅವರು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ಏನಾಗುತ್ತೆ, ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಪ್ರಕರಣವನ್ನು ಅತ್ಯಂತ ಉನ್ನತ ಮಟ್ಟದ ತನಿಖೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೂರು ಕೊಡಲಿ, ನಾವು ತನಿಖೆ ಮಾಡ್ತೀವಿ, ದೂರು ಕೊಡಲಿ, ನಾವು ತನಿಖೆ ಮಾಡ್ತೀವಿ. ರಾಜಣ್ಣ ಇಲ್ಲಿವರೆಗೂ ಕೂಡ ದೂರು ಸಲ್ಲಿಕೆ ಮಾಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ. ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಅಂತ ಹೇಳಿದರೆ ಈ ಪ್ರಕರಣ ಹಳ್ಳ ಹಿಡಿದ ಹಾಗೆ. ರಾಜಕೀಯವಾಗಿ ಇದರಿಂದ ಲಾಭ ಮಾಡ್ಕೊಳ್ಬೋದು. ರಾಜಕೀಯವಾಗಿ ಇದರಿಂದ ಕೆಲವಷ್ಟು ಜನರಿಗೆ ಮೈನಸ್ ಆಗುತ್ತೆ, ಕೆಲವಷ್ಟು ಜನರಿಗೆ ಪ್ಲಸ್ ಆಗುತ್ತೆ. ರಾಜಕೀಯದ ಹೊರತಾಗಿ ಈ ಪ್ರಕರಣ ಇತ್ಯರ್ಥ ಆಗಬೇಕು. ಯಾರು ಇಂಥ ಅತ್ಯಂತ ಕೆಟ್ಟ ವ್ಯವಸ್ಥೆಗೆ ಇಡೀ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಹನಿ ಟ್ರ್ಯಾಪ್ನ ಹೊಲಸು ಕೆಲಸಕ್ಕೆ ಯಾರು ಕೈ ಹಾಕ್ತಾ ಇದ್ದಾರೆ, ಹನಿ ಟ್ರ್ಯಾಪ್ ಮೂಲಕ ರಾಜಕೀಯ ಎದುರಾಳಿಗಳನ್ನು ಹೊಡೆದಾಕಬೇಕು, ರಾಜಕೀಯ ಎದುರಾಳಿಗಳಿಗೆ ವೈಫಲ್ಯ ಅಥವಾ ಹಿನ್ನಡೆಯನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಇಂಥ ಮಾರ್ಗವನ್ನು ಯಾರು ಕಂಡುಹಿಡಿತಾ ಇದ್ದಾರೆ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಅವರು ಸಮಾಜದ ಮುಂದೆ ಬಟಾಬೈಲಾಗೋದಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಹೀಗಾಗಿ ತನಿಖೆ ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಸರ್ಕಾರಕ್ಕೊಂದು ಸಬೂಬಿದೆ. ಸರ್ಕಾರ ಹಾಗೆ ಹೇಳ್ತಾ ಅದನ್ನು ಹಾಗೆ ಪೆಂಡಿಂಗ್ ಇಡಬಹುದೇನೋ ಗೊತ್ತಿಲ್ಲ. ಬಟ್ ಈಗ ಮತ್ತೊಂದು ಮಜಲಿಗೆ ಈ ಪ್ರಕರಣ ಬಂದು ನಿಂತಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾದ ಮೇಲೆ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡ್ರೆ ಇದೊಂದು ರಾಷ್ಟ್ರೀಯ ವಿಚಾರವಾಗಿಯೂ ಕೂಡ ಕನ್ವರ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ.